ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಮತ್ತೊಮ್ಮೆ ನಿಮಗೆ ಆದರದ ಸ್ವಾಗತ. ಹಲಸಿನ ಹಣ್ಣಿನ ಸೀಸನಲ್ಲಂತೂ ಹಲವಾರು ರೀತಿಯಾದಂತಹ ಸ್ವೀಟನ್ನು ಹಲಸಿನ ಹಣ್ಣಿಂದ ಮಾಡ್ಕೊಳ್ಬೋದು. ಅದೇ ರೀತಿಯಾಗಿ ನಾನಿಲ್ಲಿ ಇವತ್ತು ಹಲಸಿನ ಹಣ್ಣಿನಿಂದ ಮಾಡಿದಂತಹ ಮುಳುಕದ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ಮನೆ ಮಂದಿಯೆಲ್ಲ ಇಷ್ಟಪಟ್ಟು ತಿಂತಾರೆ. ಅದೇ ರೀತಿಯಾಗಿ ಎಣ್ಣೆ ತಿಂಡಿ ಆದ್ದರಿಂದ ಒಂದು 4 ದಿವಸ ಎಲ್ಲ ಹಾಗೆಯೇ ಇಟ್ಕೊಂಡು ಇದನ್ನು ತಿನ್ಬೋದು. ಬನ್ನಿ ಹಾಗಾದರೆ ಇವತ್ತಿನ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಹಲಸಿನ ಹಣ್ಣಿನಿಂದ ಮಾಡಿದ ಮುಳುಕವನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಈಗಾಗಲೇ ಹಲಸಿನ ಹಣ್ಣನ್ನೆಲ್ಲ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದರ ಬೇಳೆಯಿಂದೆಲ್ಲ ಸಪ್ರೇಟಾಗಿ ಮಾಡ್ಕೊಂಡಿದ್ದೀನಿ. ಇದನ್ನು ನೀರೆಲ್ಲ ಹಾಕದೆ ನಾವು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕಾಗಿ ನಾನು ಒಂದು ದೊಡ್ಡ ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ. ಇಲ್ಲಿ ಒಂದು 30ರಿಂದ 35 ಆಗುವಷ್ಟು ಹಲಸಿನಕಾಯಿ ತೊಳೆಗಳನ್ನು ನಾನು ಮಿಕ್ಸಿ ಜಾರಲ್ಲಿ ಹಾಕ್ತಾಯಿದ್ದೀನಿ. ನೀವು ಮನೆ ಮೆಂಬರ್ಸಿಗೆಲ್ಲ ಎಷ್ಟು ನೀವು ಅಳತೆ ಪ್ರಮಾಣವನ್ನು ನೀವು ತಗೊಳ್ತೀರೋ ಅಷ್ಟು ಅಂದಾಜಿಗೆ ಮಾಡ್ಕೊಳ್ಬೋದು. ಅದಕ್ಕೆ ನಾವು ಸೂಟೇಬಲ್ ಆಗುವಂತೆ ಅಕ್ಕಿ ಹಿಟ್ಟನ್ನೆಲ್ಲ ಹಾಕ್ಕೊಳ್ಳುವಂಥದ್ದು. ಈಗ ಚೆನ್ನಾಗಿ ರುಬ್ಬಿದಂತಹ ಹಲಸಿನ ಹಣ್ಣಿನ ಮಿಶ್ರಣವನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ಳೋಣ. ಇದಕ್ಕೆ ಇನ್ನು ತೆಂಗಿನಕಾಯಿ ತುರಿ ಮತ್ತು ಬೆಲ್ಲವನ್ನೆಲ್ಲ ಹಾಕ್ಕೊಳ್ಬೇಕಾಗುತ್ತೆ. ಅದಕ್ಕಾಗಿ ಅದೇ ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ. ಇಲ್ಲಿ 1.5 ಅಥವಾ 2 ಹಿಡಿ ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಅದಕ್ಕೆ ನಿಮಗೆ ರುಚಿಗೆ ತಕ್ಕಂತೆ ಸಿಹಿಯನ್ನು ಕೂಡ ಹಾಕ್ಕೊಳ್ಬೋದು. ಅಂದಾಜಿನ ಪ್ರಮಾಣ ನಾವಿಲ್ಲಿ ಸಿಹಿಯನ್ನು ಹಾಕ್ಕೊಳ್ಳುವಂಥದ್ದು. ಸಿಹಿ ಸ್ವಲ್ಪ ಜಾಸ್ತಿ ಇಷ್ಟಪಡೋರು ಅಂತಾದರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ 1.5ರಿಂದ 2 ಅಚ್ಚಾಗುವಷ್ಟು ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ. ಇನ್ನೀಗ ರುಬ್ಬೋದಕ್ಕೆ ಒಂದು ಸ್ವಲ್ಪ ಅಷ್ಟೇ ಒಂದು 1/4 ಲೋಟದಷ್ಟು ನೀರನ್ನು ಹಾಕಿದರೆ ಸಾಕಾಗುತ್ತೆ. ತರಿತರಿಯಾಗಿ ರುಬ್ಕೊಂಡು ತಂದಿದ್ದೀನಿ. ಇದನ್ನು ಇನ್ನು ನಾವಾಗಲೇ ಮಿಕ್ಸಿ ಮಾಡಿ ಇಟ್ಟಂತಹ ಹಲಸಿನ ಹಣ್ಣಿನ ಮಿಶ್ರಣಕ್ಕೆ ಹಾಕ್ಕೊಳ್ಬೇಕು. ಗ್ರೈಂಡ್ ಮಾಡಿದಂತಹ ಕಾಯಿ ಆಗಿರ್ಬೋದು, ಬೆಲ್ಲವನ್ನೆಲ್ಲ ಹಾಕಿ ಆದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಆದ ನಂತರ ಇದಕ್ಕೆ ನಾವಿನ್ನು ಅಕ್ಕಿ ಹಿಟ್ಟನ್ನು ಮಾತ್ರ ಹಾಕೋದು. ಇನ್ನು ಅಥವಾ ಏಲಕ್ಕಿ ಪುಡಿ ಆಗಲಿ ಅಥವಾ ಬೇರೆ ಇನ್ನೇನನ್ನು ಹಾಕುವಂಥದ್ದಿಲ್ಲ. ನೀವು ಬೇಕು ಅಂತಂದರೆ ಏಲಕ್ಕಿ ಪುಡಿಯನ್ನು ಕೂಡ ಹಾಕ್ಕೊಳ್ಬೋದು. ಬಟ್ ನಾವಿಲ್ಲಿ ಹೀಗೇ ಮಾಡುವಂಥದ್ದು, ಇಷ್ಟೇ ಐಟಮನ್ನು ಹಾಕ್ಕೊಳ್ಳುವಂಥದ್ದು. ನೋಡಿ, ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಈ ಹದಕ್ಕೆ ಕಲಸ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ನು ಎಣ್ಣೆಯಲ್ಲಿ ನಾವು ಕಾದ ಎಣ್ಣೆಯಲ್ಲಿ ಹಾಕ್ತಾ ಬಂದ್ರಾಯಿತು. ಒಂದೊಂದನ್ನೇ ನಾನು ಬಿಡೋದನ್ನು ತೋರಿಸ್ತಾ ಇದ್ದೀನಿ ಎಣ್ಣೆಗೆ. ನೋಡಿ, ಈ ಥರ ಸೈಡಿಂದೆಲ್ಲ ಹೀಗೆ ತಗೊಂಡು ಸ್ವಲ್ಪ ಒಂದು ಕೈಯಲ್ಲಿ ಈ ಥರ ಮಾಡಿಕೊಂಡು ಹೀಗೆ ಹಾಕ್ಕೊಂಡು ಬಂದರೆ ಆಯಿತು. ಅದು ಚೆನ್ನಾಗಿ ವೃತ್ತಾಕಾರವಾಗಿ ರೌಂಡಾಗಿ ಬೀಳುತ್ತೆ ಅದು ಹಾಗೆಯೇ. ಇನ್ನು ಕಾದ ಎಣ್ಣೆಯಲ್ಲಿ ಒಂದೊಂದು ಮುಳುಕವನ್ನು ಹಾಕಿ ಕರೆದು ತಗೊಂಡ್ರೆ ಆಯಿತು. ತುಂಬ ಸುಲಭ, ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಇದಕ್ಕೆ ಇನ್ನೀಗ ಅಕ್ಕಿ ಹಿಟ್ಟಿನ ಬದಲಿಗೆ ನೀವು ಗೋಧಿ ಹಿಟ್ಟನ್ನು ಕೂಡ ಹಾಕ್ಕೊಂಡು ಮಾಡೋದಿದೆ. ಅದು ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈಗ ಒಂದೊಂದಾಗಿ ಹಾಕ್ತಾ ಇದ್ದೀನಿ. 2 ಕಡೆಗೂ ಸರಿಯಾಗಿ ಇದು ಫ್ರೈ ಆಗಬೇಕು. ಸ್ವಲ್ಪ ಇದು ಡಾರ್ಕ್ ಕಲರಿಗೆ ಬರುತ್ತೆ, ಸ್ವಲ್ಪ ಕಪ್ಪು ಕಲರಿಗೆ ಅಥವಾ ಒಂದು ಚೂರು ಬ್ರೌನ್ ಕಲರಲ್ಲಿ ಇದು ನಿಮಗೆ ಟರ್ನ್ ಆಗುತ್ತೆ. ಆವಾಗ ನಾವು ಇದನ್ನು ತೆಗಿಬಹುದು. ಗೋಲ್ಡನ್ ಬ್ರೌನಿಗೆಲ್ಲ ಇದು ಬರೋದಿಲ್ಲ, ಯಾಕಂದರೆ ನಾವು ಬೆಲ್ಲವನ್ನು ಕೂಡ ಹಾಕಿರೋದ್ರಿಂದ ತುಂಬ ಸಿಹಿಯಾದಂತಹ ಇದು ಸ್ವೀಟ್ ಆಗಿರೋದ್ರಿಂದ ಜಾಸ್ತಿಯಾಗಿ ಇದನ್ನು ಸ್ವಲ್ಪ ಕಪ್ಪು ಕಲರಿಗೆ ಬರಬೇಕು. ಬಹಳ ರುಚಿಯಾಗಿರುತ್ತೆ. ಮನೆಯಲ್ಲಿ ನೀವು ಟೀ ಟೈಮಿಗೆಲ್ಲ ಇದನ್ನು ಮಾಡಿ ತಿನ್ಬೋದು ಅಥವಾ ಹೀಗೆ ಫ್ರೀ ಇದ್ದಾಗೆಲ್ಲ ಇದನ್ನು ಸ್ವೀಟ್ ಥರನೂ ತಿನ್ಬೋದು. ಮಕ್ಕಳಿಗಂತೂ ಭಾಳ ಇಷ್ಟ ಆಗುತ್ತೆ. ಹಲಸಿನ ಹಣ್ಣಿನ ಸೀಸನ್ನಲ್ಲಿ ಅಥವಾ ಹಲಸಿನ ಹಣ್ಣು ಸಿಕ್ಕಿದಾಗ ಈ ಥರದ್ದನ್ನೆಲ್ಲ ಮಾಡಿ ಕೊಡ್ಬೋದು. ಈಗ 1ನೇ ಸಲದ್ದನ್ನು ತೆಗೆದಿದ್ದೀನಿ, ಬ್ರೌನ್ ಕಲರಿಗೆ ಟರ್ನ್ ಆಗಿದೆ. ನೆಕ್ಸ್ಟ್ ಈಗ ಸೆಕೆಂಡ್ ರೌಂಡ್ ಇದು ಕೂಡ ಹಾಕ್ತಾ ಇದ್ದೀನಿ. ಇದನ್ನು ಇನ್ನು ಬಾಂಬೆ ರವವನ್ನು ಕೂಡ ಬಳಸಿ ಮಾಡೋದು ಇದೆ, ಅದು ಕೂಡ ಟೇಸ್ಟಿಯಾಗಿರುತ್ತೆ. ಬಟ್ ನಿಮಗೆ ಬಾಂಬೆ ರವವನ್ನು ಹಾಕಬೇಕಾದ್ರೆ ಒಂದು ಸ್ವಲ್ಪ ಹೊತ್ತು ನೆನೆಯ ಹಾಕ್ಕೊಳ್ಬೇಕಾಗುತ್ತೆ. ಆಮೇಲೆ ಅಕ್ಕಿ ರವೆಯಿಂದನೂ ಹೀಗೇ ಮಾಡ್ಕೊಳ್ಬೋದು. ಅದು ಅಂತೂ ತುಂಬ ಟೇಸ್ಟಿ ಆಗುತ್ತೆ ಅದು ಕೂಡ. ಈಗಾಗಲೇ 2ನೇ ರೌಂಡ್ ಇದು ಕೂಡ ಹಾಕ್ಕೊಂಡಿದ್ದೀನಿ. ಅದು ಕೂಡ ನೋಡ್ಬೋದು ನೀವೀಗ. ಕಲರು ಈ ಥರ ಬರಬೇಕು ನೋಡಿ. ಚೆನ್ನಾಗಿ ಕಾಯಬೇಕದು, ಮೀಡಿಯಮ್ ಊರಿನಲ್ಲೇ ಇಟ್ಕೊಂಡು. ಇಷ್ಟ ಆದರೆ ಸಾಕಾಗತ್ತೆ. ಇವತ್ತಿನ ಹಲಸಿನ ಹಣ್ಣಿನ ಮುಳುಕದ ರೆಸಿಪಿಯನ್ನು ನೋಡ್ಕೊಂಡು ಬಂದಾಯ್ತಲ್ಲ. ಇವತ್ತಿನ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹವ್ಯಕ ಪಾಕಶಾಲೆಯಲ್ಲಿ ಹಲವಾರು ಹೊಸ ರೆಸಿಪಿಗಳನ್ನು ಈಗಾಗಲೇ ಅಪ್ಲೋಡ್ ಮಾಡ್ತಾನೆ ಇದ್ದೀನಿ. ಎಲ್ಲವನ್ನ ಲಿಂಕಿಗೆ ಹೋಗಿ ನೋಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇನ್ನೊಂದು ಹೊಸ ರುಚಿಯಲ್ಲಿ ಮತ್ತೊಮ್ಮೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಅಲ್ಲಿ ತನಕ ನಮಸ್ಕಾರ.